ಹೊನ್ನಾಳಿಯಲ್ಲಿ ಏನು ಕಾಮಗಾರಿ ಮಾಡ್ತಾ ಇದ್ರಿ, ರಸ್ತೆ ಏನು ತೆರವು ಮಾಡಿ ಬಿಲ್ಡಿಂಗ್ ಅನ್ನ ತೆರವು ಮಾಡಿಕೊಂಡು ಅದಕ್ಕೆ ಏನು ಕೊಡಬೇಕಾಗಿದ್ದ ಹಣವನ್ನ ಕೊಟ್ಟಿದ್ದಾರೆ ಆಲ್ರೆಡಿ. ಆದ್ರೆ ನೀವು ಮಾಲೀಕರಾಗಿ ಎಲ್ಲ ಒಂದು ಬಿಲ್ಡಿಂಗ್ ಅನ್ನ ಯಾವ ಅಳತೆಗೆ ಬೇಕು ಸಂಬಂಧಪಟ್ಟ ಹಾಗೆ ಬಿಟ್ಕೊಟ್ಟಿದ್ದೀರಿ. ಈಗ ಚರಂಡಿಗಳನ್ನ ಅಂಕುಟೊಂಕಾಗಿ ಮಾಡ್ತಾ ಇದ್ದಾರೆ, ಯಾಕೆ ಅನ್ನೋದು ಗೊತ್ತಾಗ್ತಲ್ಲ. ನೀವು ಏನ್ ಹೇಳ್ತೀರ ಅದಕ್ಕೆ? ಇದು ಸರಿಯಾಗಿ ಕಾಮಗಾರಿ ಸರಿಯಾಗಿಲ್ಲ. ಇದು ನಮಗೆ ಅವ್ರು ತಗೊಂಡ್ರ ಅಳತೆನೇ ಬೇರೆ, ಅವ್ರು ಮಾಡ್ತಾರ ಅಳತೆನೇ ಬೇರೆ. ಆಮೇಲೆ ಚರಂಡಿ ಅಂಕುಡೊಂಕಾಗಿ ಬರ್ತಾ ಇದೆ. ಅವ್ರು ಮೊದಲು ಹೇಳಿದ್ದೇನಪ್ಪ ಅಂದ್ರೆ ನೇರವಾದ ರಸ್ತೆ ಬೇಕು ಅಂತ ನಮಗೆ ಬೇಕು, ಅದಕ್ಕೋಸ್ಕರವಾಗಿ ನಿಮ್ ಜಾಗ ತಗೋತೀವಿ ಅಂತ ಹೇಳಿದ್ರು. ಈಗ ಚರಂಡಿನೇ ಅಂಕುಡೊಂಕ ಮಾಡಿರೋದ್ರಿಂದ ಬಿಲ್ಡಿಂಗ್ ಅಂಕುಡೊಂಕ ಮಾಡಬಹುದಿತ್ತು. ಅವರು ನಮ್ಮ ಬಿಲ್ಡಿಂಗ್ಗಳು ತಕೊಂಡು ಹೋಗುವಂತ ಹೊಡ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ ನಮಗೆ. ನಿಮ್ಮ ಕಾಮಗಾರಿ ಹೇಗೆ? ಅತಿ ಕಳಪೆಯ ಕಾಮಗಾರಿ, ಅವೈಜ್ಞಾನಿಕ ಕಾಮಗಾರಿ. ಇದು ಯಾವುದೂ ಕೂಡ ವೈಜ್ಞಾನಿಕವಾಗಿಲ್ಲ. ಅವ್ರು ಕೊಟ್ಟಿದ್ದೇ ಒಂದು ಅಳತೆ, ಮಾಡ್ತಾ ಇರೋದೇ ಒಂದು ಅಳತೆ. ಸೊ ಇದನ್ನ ಅವ್ರಿಗೆ ಫೋನ್ ಮಾಡಿದರೆ ಫೋನಿಗೆ ಸ್ಪಂದಿಸ್ತಾ ಇಲ್ಲ, ರಿಂಗ್ ಆದ್ರೂ ಫೋನ್ ಎತ್ತುತ್ತಾ ಇಲ್ಲ. ಬರಬೇಕು, ಕೆಶಿಪ್ನವರು ಏನಿದಾರಲ್ಲ ಅವ್ರು ಬರಬೇಕು, ಬಂದು ನೋಡ್ಬೇಕು, ನಮ್ಮ ಅಹವಾಲುಗಳು ಏನಿದಾವೆ ಅದನ್ನು ಕೇಳಬೇಕು. ಯಾಕಂದ್ರೆ ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟಿಲ್ಲ, ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣ ಏನು ಪುಕ್ಷಟೆ ಬರೋದಿಲ್ಲ, ನಮ್ದೇ ಟ್ಯಾಕ್ಸಿನ ಹಣ. ಅದೆಲ್ಲ ಸಾರ್ವಜನಿಕರ ಹಣ. ಅದು ಸಾರ್ವಜನಿಕರ ಹಣ ನೀರು ದುರುಪಯೋಗ ಪಡಿಸ್ಕೊಂಡು ಇವರು ಬೇಕಾಬಟ್ಟಿ ಒಂದ್ ಕಡೆ ಒಂದು ಮಾಡ್ಕೊತ ಹೋಗಿ ಪ್ರಭಾವಿಗಳು ಯಾರ್ಯಾರು ಏನೇನು ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗೋದಾದ್ರೆ ನಮ್ಮದು ಎಲ್ಲ ಬಿಟ್ಟು ಹಳೇದನ್ನು ಬಿಡ್ಬೋದಿತ್ತಲ್ಲ. ಏನು ಹೊಡೆಯೋ ಅವಶ್ಯಕತೆನೇ ಇರಲಿಲ್ಲ. ದುಡ್ಡು ಮಾಡಿ ಹಿಂದೆ ಏನ್ ನಮಗೆ ಅಳತೆ ಮಾಡಿದ್ರಲ್ಲ ಆ ಅಳತೆ ಪ್ರಕಾರ ನಾವು ಬಿಟ್ಕೊಟ್ಟಿಲ್ಲ ಅಂದ್ರೆ ನಮ್ದು ಇನ್ನೂ ಹೊಡ್ಕೊಳಕ್ ನಾವು ತಯಾರಿದ್ದೀವಿ. ಆದ್ರೆ ಈಗ ಅವರು ಅಳತೆಯನ್ನು ಬಿಟ್ಟು ಮಾಡ್ತಾ ಇದ್ದಾರೆ. ಹೌದು, ಅಳತೆ ಬಿಟ್ಟು ಮುಂದಕ್ಕೆ ಮಾಡ್ತಾ ಇದ್ದಾರೆ. ವಿಶ್ವಮೆ ಈಗ ನಮ್ದು ಹೋಗ್ತಾನೆ ಇದ್ದಿಲ್ಲ ಅಂಗಡಿ, ಬೇರೆ ಮೆಟ್ಲತ್ತ ಹೋಗ್ತೈತಿ. ಈಗ ಅಂತ ಪರಿಸ್ಥಿತಿ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮಂಜುನಾಥ್ ರೆಡ್ಡಿ ಅವರಿಗೆ, ಕೆಶಿಪ್ ಮಂಜುನಾಥ್ ರೆಡ್ಡಿ ಅವರಿಗೆ ಫೋನ್ ಮಾಡಿದ್ರೆ ಸೌಜನ್ಯಕ್ಕೆ ಎತ್ತುವಂತ ಸೌಜನ್ಯ ಇಲ್ಲ ಅವರಿಗೆ, ಪುಣ್ಯಾತ್ಮಗೆ. ಹಾಗಾಗಿ ಕೂಡಲೇ ಹೇಳ್ತಾ ಇದೀವಿ, ಇಲ್ಲಿ ಪೋಸ್ಟ್ ಆಫೀಸ್ ಹತ್ರ ಏನಿದೆ ಅಲ್ಲಿ ಹಾಕಿರತಕ್ಕಂಥ ಸ್ಲ್ಯಾಬಿಗೂ ಮತ್ತೆ ಇವ್ರು ಹಾಕಿರತಕ್ಕಂಥ ಇದಕ್ಕೂ ಹೆಚ್ಚು ಕಮ್ಮಿ 4 ಅಡಿ ವ್ಯತ್ಯಾಸ ಇದೆ. ಕೂಡಲೇ ಬಂದು ಅದನ್ನ ನೋಡ್ಬೇಕು ಮಂಜುನಾಥ್ ರೆಡ್ಡಿ, ಕೆಶಿಪ್ನವರು ಹಾಗೂ ಸಂಬಂಧಪಟ್ಟಂತ ಇಲಾಖೆಯವರು ಈ ಕೂಡಲೇ ಬರ್ಬೇಕು. ಯಾಕೆಂತಂದ್ರೆ ಆಮೇಲೆ ಫೋನ್ ಮಾಡಿದ್ರೆ ಸರಿಯಾಗಿ ಸ್ಪಂದನೆ ಮಾಡಲ್ಲ, ಆಮೇಲೆ ಕ್ಯೂರಿಂಗ್ ಮಾಡ್ತಾ ಇಲ್ಲ ಎಲ್ಲೂ. ಇದುವರೆಗೂ ಒಂದು ಬಕೆಟ್ ನೀರು ಹಾಕಿಲ್ಲ ಎಲ್ಲರಿಗೂ. ಕೇಳಿದ್ರೆ 53 ಸಿಮೆಂಟ್ ಯೂಸ್ ಮಾಡಿದ್ರೆ ಅದಕ್ಕೆ ಅವಶ್ಯಕತೆ ಇಲ್ಲ ಅಂತಾರೆ. ಆದ್ರೆ ಸಹಿತ ಒಂದ್ 2 ಸರಿ ಹಾಕಿದ್ರೆ ಇನ್ನೂ ಹೆಚ್ಚಿಗೆ ಗುಣಮಟ್ಟ ಇರಬೇಕು. ಗುಣಮಟ್ಟದಲ್ಲಿ ಹೆಚ್ಚಿನ ಒಂದು ತಗೋಬೇಕಾಗ್ತಾ ಇರುತ್ತೆ. ಗುಣಮಟ್ಟ ಏನೂ ಇಲ್ಲ, ಶೂನ್ಯ ಇದೆ ಗುಣಮಟ್ಟ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತ ಕೆಶಿಪ್ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಇದಕ್ಕೆ ಸರಿಯಾದ ಒಂದು ನ್ಯಾಯ ಕೊಡಿಸ್ಬೇಕು ನಮಗೆ. ಹೌದು, ಎಸಿ ಅವರು ಬರ್ಬೇಕು. ಎಸಿ ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಅದೇ ಯಾರು ಮಾಡಲ್ಲ. ಅದಾದ್ರೆ ಕಳಪೆ ಕಾಮಗಾರಿ ಅಂತ ಇವ್ರು ಹೇಳಿದ್ರು, ನಿಜವಾಗಿ ಕಳಪೆ ಕಾಮಗಾರಿ. ಮತ್ತೆ ಎಲ್ಲೋ ಅಳತೆ ಇದೆ, ಎಲ್ಲೋ ರೋಡ್ ಮಾಡ್ತಿದ್ರೆ ಇದು ಪಬ್ಲಿಕ್ಕಿಗೆ ಸುಮ್ಮನೆ ತೊಂದರೆ ಕೊಡುವಂತ ಕೆಲಸ ಇದೆ. ಡೆಮೊಲಿಷ್ ಮಾಡೋಂತ ಅವಶ್ಯಕತೆನೇ ಇದ್ದಿಲ್ಲ, ಸೀದಾ ಹೋಗೋದಿತ್ತು ಆರಾಮಾಗಿ. ಒಂಕು ಎಲ್ಲೆಲ್ಲೋ ತಗೊಳ್ತಿದ್ದಾರೆ ರೋಡನ್ನ. ಅಲ್ಲಿ ಕುಂಬಾರಕೇರಿ ಹತ್ರ ಅಲ್ಲಿ ಒಂಥರ ರೋಡು, ಸಿಟಿಲಿ ಒಂಥರ ರೋಡು. ಎಷ್ಟೋ ದುಡ್ಡು ಕೊಟ್ಟರು ಅದ್ರ ನಿಜವಾಗ ಕಳಪೆ ಕಾಮಗಾರಿ ನಡೀತಿದೆ. ಪಬ್ಲಿಕ್ ಇದ್ರಿಂದ ಯಾವ ಹೆಲ್ಪ್ ಇಲ್ಲ ನಾವು ಹೇಳೋದು. ಓಡಾಡ್ತೀವಿ, ಕಾಲೇಜ್ ಹೋಗರ್ಲಿ ಅಂದ್ರೆ